ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. 2-3 ದಿನಗಳ ಹಿಂದೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ಗೃಹಲಕ್ಷ್ಮಿ ವಿಚಾರದಲ್ಲಿ ದೊಡ್ಡ ಮಟ್ಟದ ಜಟಾಪಟಿಯಾಗಿತ್ತು. ಸದನಕ್ಕೆ ಸಚಿವರು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ. ಇದೀಗ ಇದೇ ಗೃಹಲಕ್ಷ್ಮಿ ಹಣ ಮೃತರ ಅಕೌಂಟ್ಗೂ ಕೂಡ ಜಮೆ ಆಗ್ತಾ ಇದೆ. ಜಿ ಕನ್ನಡ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಹಣಕ್ಕಾಗಿ ಫಲಾನುಭವಿಗಳು ಪರದಾಡ್ತಾ ಇದ್ದಾರೆ. ಕಳೆದ ಕೆಲ ದಿನಗಳಿಂದ ನಮಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ. ಮತ್ತೊಂದು ಕಡೆಗೆ ಮೃತಪಟ್ಟಿರುವ ಮಹಿಳೆಯರ ಅಕೌಂಟ್ಗೂ ಕೂಡ 2023ರಿಂದ 2024 ನವೆಂಬರ್ ತನಕ 79 ಕೋಟಿ ರೂಪಾಯಿ ಹಣ ಜಮೆ ಆಗಿದೆ. 64,000ಕ್ಕೂ ಅಧಿಕ ಮೃತ ಮಹಿಳೆಯರ ಅಕೌಂಟ್ಗೆ ಹಣ ಜಮೆ ಆಗಿರೋದು. ಗೃಹಲಕ್ಷ್ಮಿಯ 2,000 ಹಣ ಇದೀಗ ಮೃತಪಟ್ಟವರ ಖಾತೆಗೂ ಕೂಡ ಜಮೆ ಆಗಿದೆ. ಹಣಕಾಸು ಇಲಾಖೆ ಗೃಹ ಲಕ್ಷ್ಮಿ ಯೋಜನೆ ಅಧಿಕಾರಿಗಳು ಸಭೆ ಮಾಡಿದ್ದಾರೆ. ಮೃತರ ಖಾತೆಗೆ ಹಣ ಜಮೆ ಆಗದಂತೆ ನೋಡ್ಕೊಳ್ಳೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಆಗಿದೆ. ಕುಟುಂಬಸ್ಥರಿಂದ ಹಣ ಬಳಕೆ ಆಗಿದೆ, ಈಗಾಗಲೇ ಹೋಗಿರುವ ಹಣ. ಇದೀಗ ಆ ಹಣವನ್ನು ವಾಪಸ್ ಪಡ್ಕೊಳ್ಬೇಕು ಅನ್ನೋದು ಇಲಾಖೆಯ ಪ್ರಯತ್ನ. ಹರಸಾಹಸ ಪಡ್ತಿದ್ದಾರೆ. ಬ್ಯಾಂಕ್ಗಳಿಗೆ ಹಣ ಹೋಗಿದೆ, ವಾಪಸ್ಗೆ ಸರಣಿ ಪತ್ರವನ್ನು ಬರೆದಿದ್ದಾರೆ. ಆದರೂ ಕೂಡ ಯಾವುದೇ ಯೂಸ್ ಆಗಿಲ್ಲ, ಯಾವುದೇ ಲಾಭ ಆಗಿಲ್ಲ. ಹಣ ವಾಪಸ್ ನೀಡೋದು ಹೇಗೆ ಅಂತ ಬ್ಯಾಂಕ್ನವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ರೈಲು ಹೋದ ಮೇಲೆ ಟಿಕೆಟ್ ಅಂತ ಅಧಿಕಾರಿಗಳು ಈಗ ಎಚ್ಚೆತ್ತುಕೊಳ್ತಾ ಇದ್ದಾರೆ. ಈ ಹಿಂದೆ ಈ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಎಚ್.ಎಂ. ರೇವಣ್ಣ ಸೇರಿದಂತೆ ಅನೇಕ ಜನರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಗಳನ್ನು ಮಾಡಿದರು. ಗದಗ ಜಿಲ್ಲೆಯ ನರಗುಂದದಲ್ಲಿ ಅತಿ ಹೆಚ್ಚಾಗಿ ಇಂಥ ಪ್ರಕರಣಗಳಾಗಿದೆ ಅನ್ನುವಂಥ ವರದಿಗಳು ಕೂಡ ಬಂದಿತ್ತು. ಅವರು ಈಗಾಗಲೇ ಮೃತಪಟ್ಟಿದ್ರು. ಅದಾದ ನಂತರ ಅವ್ರಿಗೆ ಹಣ ಹೋಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಬದುಕಿದವರಿಗೆ ಸರಿಯಾಗಿ ಹಣ ಬರ್ತಾ ಇಲ್ಲ. ಈಗ ಮೃತಪಟ್ಟವ್ರ ಖಾತೆಗೆ 79 ಕೋಟಿ ಹಣ ಹೋಗಿದೆ ಅಂತೆ. ಖಂಡಿತವಾಗೂ ಪ್ರವೀಣ್, ತಾವ್ ಹೇಳ್ತಾ ಇದ್ರಿ ಅನುಷ್ಠಾನ ಯೋಜನೆ, ಗ್ಯಾರಂಟಿಗಳ ಅನುಷ್ಠಾನ ಯೋಜನೆಗಳ ಅಧ್ಯಕ್ಷರಾಗಿರುವಂತೆ ಎಚ್.ಎಂ. ರೇವಣ್ಣವರು ಗದಗ ಜಿಲ್ಲೆಯಲ್ಲಿ ಈ ರೀತಿಯಾದಂತಹ ಒಂದು ಅಮೌಂಟ್ ಮೃತಪಟ್ಟವರ ಖಾತೆಗೆ ಹೋಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಆ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ತಲುಪಿಸುವಂತ ಕೆಲಸ ಮಾಡಿದ್ರು. ಆದ್ರೆ ಎಚ್.ಎಂ. ರೇವಣ್ಣವರವರ ಕೆಲಸ 0% ಮಟ್ಟದಲ್ಲೇ ಉಳಿದೋಯ್ತಾ ಎನ್ನುವಂತ ಪ್ರಶ್ನೆ ಸದ್ಯಕ್ಕಂತೂ ಕಾಡ್ತಾ ಇದೆ. ಅದೆಲ್ಲದಕ್ಕೂ ಕೂಡ ಈಗ ಎಕ್ಸ್ಕ್ಲೂಸಿವ್ ಒಂದು ವರದಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಒಂದು ಡಾಕ್ಯುಮೆಂಟ್ ರೂಪದಲ್ಲಿ ಈ ಡಾಕ್ಯುಮೆಂಟ್ ಹೇಳ್ತಾ ಇದೆ 60 ಹೆಚ್ಚು ಕಡಿಮೆ 70,000 ಮಹಿಳೆಯರಿಗೆ, ರಾಜ್ಯದಲ್ಲಿರುವಂತಹ ಮೃತಪಟ್ಟಂತಹ ಮಹಿಳೆಯರಿಗೆ ಬರೋಬ್ಬರಿ 70ರಿಂದ 79 ಅಂದ್ರೆ ಹೆಚ್ಚು ಕಡಿಮೆ ಅದು 80 ಕೋಟಿ ಅಂತ ಇಟ್ಕೊಳ್ಳಿ. 80 ಕೋಟಿ ಹಣ 2020ರಿಂದ 23ರಿಂದ 24ರವರೆಗೂ ಕೂಡ 24 ನವೆಂಬರ್ ವರೆಗೂ ಕೂಡ ಈ ದೊಡ್ಡ ಮಟ್ಟದ ಅಮೌಂಟ್ ಜಮಾವಣೆ ಆಗಿದೆ. ಜಮಾವಣೆ ಆಗಿರುವಂತಹ ಮೊತ್ತ ಆಯಾ ಕುಟುಂಬದ ವರ್ಗದವರು ಈಗಾಗಲೇ ಖಾತೆಯಲ್ಲಿ ಬಿಡಿಸ್ಕೊಂಡು ಖರ್ಚು ವೆಚ್ಚಗಳಿಗೆ ಮಾಡ್ಕೊಂಡಿದ್ದಾರೆ ಎನ್ನುವಂತ ಉನ್ನತ ಮೂಲಗಳಿಂದ ಮಾಹಿತಿ ಸಿಗ್ತಾ ಇರುವಂತದ್ದು. ಗೃಹಲಕ್ಷ್ಮಿ 2,000 ಹಣವನ್ನ ನಿಮ್ಮ ಖಾತೆಗಳಿಗೆ ಹಾಕ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಏನ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡುತ್ತೆ. ಸರ್ಕಾರ ರಚನೆ ಆಗೋಕ್ಕೂ ಮುನ್ನ ಗ್ಯಾರಂಟಿಗಳನ್ನು ಕೂಡ ತರುವಂತ ಕೆಲಸ ಆಗಿದೆ. ರಾಜ್ಯದಲ್ಲಿ ಅದ್ಭುತವಾಗಿ ಒಂದಷ್ಟು ಗ್ಯಾರಂಟಿಗಳು ಯಾವುದೇ ತೊಂದರೆ ಇಲ್ಲದ ಅಂತ ಜನರಿಗೆ ತಲುಪಿಸುವಂತ ಕೆಲಸ ಆಗ್ತಾ ಇದೆ. ಅದರಲ್ಲಿ 2,000 ಯೋಜನೆ ಕೂಡ ಒಂದು. ಜೊತೆಗೆ ನಿನ್ನೆ ಮೊನ್ನೆ ಸದನದಲ್ಲೂ ಕೂಡ 2,000 ಹಣ 2 ತಿಂಗಳಿಂದ ಜಮೆ ಆಗ್ತಾ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ವಿರೋಧ ಪಕ್ಷದವರು ಕೂಡ ದೊಡ್ಡ ಮಟ್ಟದ ಒಂದು ಚರ್ಚಾಸ್ಪದ ಕೆಲಸಕ್ಕೂ ಕೂಡ ಆಗತ್ತೆ. ಇಲ್ಲ, ನಾವು ಡಿಬಿಟಿ ಆಗಿದೆ, ಬೇಕಾದ್ರೆ ಚೆಕ್ ಮಾಡ್ಕೋಬಹುದು, ದಾಖಲೆ ಸಮೇತವಾಗಿದೆ ಎನ್ನುವಂತ ಉತ್ತರವನ್ನು ಕೂಡ ಸರ್ಕಾರ ಮಟ್ಟದಲ್ಲಿರುವಂತಹ ಸಚಿವರು ಕೂಡ ಹೇಳ್ತಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಒಂದು ಕಡೆ ಆದ್ರೆ ಈ ದೊಡ್ಡ ಮೊತ್ತ ಅಮೌಂಟ್ ಏನಿದೆಯೋ ಮೃತಪಟ್ಟಂತಹ ಮಹಿಳೆಯರ ಖಾತೆಗೆ ಹೇಗೆ ಜಮಾವಣೆ ಆಯ್ತು, ಆ ಅಮೌಂಟ್ ಅನ್ನ ಜಮಾವಣೆ ಆಗುವಕ್ಕೂ ಮುನ್ನ ದಾಖಲೆಗಳನ್ನ ಪರಿಶೀಲಿಸುವಂತ ಕೆಲಸ ಅಧಿಕಾರಿಗಳು ಮಾಡ್ಲಿಲ್ಲ ಎನ್ನುವಂತ ಪ್ರಶ್ನೆ ಕೂಡ ಸದ್ಯಕ್ಕಂತೂ ಕಾಡ್ತಾ ಇದೆ. ಒಟ್ಟಾರೆಯಾಗಿ ಈ ಒಂದು ದೊಡ್ಡ ಮೊತ್ತ ಮೃತಪಟ್ಟಂತಹ ಮಹಿಳೆಯರ ಕುಟುಂಬಕ್ಕೆ ಅಮೌಂಟ್ ಜಮಾವಣೆ ಆಗಿರೋದು ಒಂದ್ ಕಡೆ ಆದ್ರೆ, ಜೀವಂತವಾಗಿ ಇರುವಂತವರ ಬಡವರ ಬಲ್ಲಿನರಂತಹ ಕುಟುಂಬಗಳೇನಿದಾವೋ ಅವರಿಗೆ ಸರಿಯಾದ ರೀತಿಯಲ್ಲಿ ಅವ್ರ ಖಾತೆಗಳಿಗೆ ಹಣ ಜಮಾವಣೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಆ 2,000ವನ್ನೇ ನಂಬ್ಕೊಂಡು ಒಂದಷ್ಟು ಕುಟುಂಬಗಳಿರ್ತವೆ. ದವಾಖಾನೆಗಳಿಗೆ ಹೋಗುವಂತದ್ದಾಗ್ಬೋದು, ಆಸ್ಪತ್ರೆಗಳಿಗೆ ಹೋಗಿ ಅಲ್ಲಿ ಮಾತ್ರೆಗಳನ್ನ, ಔಷಧಿಗಳನ್ನ ತೆಗೆದುಕೊಳ್ಳಿಕ್ಕೆ ಒಂದಷ್ಟು ಜನ ಇದಕ್ಕೆ ಈ ಅಮೌಂಟ್ ಅನ್ನ ಉಪಯೋಗ ಮಾಡ್ಕೊಳ್ತಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರೇ ಒಂದಷ್ಟು ಸರಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಾವು ಜಮಾವಣೆ ಆಗ್ತಿರುವಂತ ಅಮೌಂಟ್ ಏನಿದೆಯೋ ಮನೆಯಲ್ಲಿ ಉಪಕಾರಿ ಆಗ್ತಾ ಇದೆ, ಫ್ರಿಡ್ಜ್ ಗಳನ್ನ ತೆಗೆದುಕೊಂಡಿದ್ದಾರೆ, ಇನ್ನಿತರ ಬೇಕಾಗಿರುವಂತ ಮನೆಗೆ ಅಗತ್ಯ ಇರುವಂತ ವಸ್ತುಗಳನ್ನು ತೆಗೆದುಕೊಂಡಿದ್ದಾರೆ. ಇದು ನಮ್ಗೆ ಸಂತಸ ತಂದಿದೆ ಅನ್ನುವಂತ ಉತ್ತರವನ್ನ ಮಾತ್ರ ಕೊಡ್ತಾ ಇದ್ದಾರೆ, ಸಂತಸವನ್ನು ವ್ಯಕ್ತಪಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಮೃತಪಟ್ಟಂತಹ ಮಹಿಳೆಯರ ಖಾತೆಗೆ ಆಗ್ತಿರುವಂತದ್ದು ಎಷ್ಟು ಸರಿ ಅನ್ನುವಂಥದ್ದು ಸದ್ಯಕ್ಕಂತೂ ಕಾಡ್ತಾ ಇರುವಂತ ಪ್ರಶ್ನೆ. ಅಮೌಂಟ್ 2 ತಿಂಗಳಿಂದ ಕೆಲವ್ರಿಗೆ ಹೋಗ್ತಾ ಇಲ್ಲ, 6 ತಿಂಗಳಿಂದಲೂ ಕೂಡ ಕೆಲವ್ರಿಗೆ ಜಮೆ ಆಗಿಲ್ಲ, ಕೆಲವರಿಗೆ 2 ವರ್ಷದಲ್ಲಿ ಕೇವಲ 2 ತಿಂಗಳಿಗೆ ಅಷ್ಟೇ
ಅಮೌಂಟ್ ಜಮಾವಣೆ ಆಗಿರುವಂತದ್ದು ಎಲ್ಲವೂ ಕೂಡ ಒಟ್ಟಾರೆಯಾಗಿ ತಾಳೆ ಹಾಕಿದ್ರೆ ಈ ಅಮೌಂಟ್ ಮತ್ತೆ ತರ್ಸ್ಕೊಳ್ಳಿಕ್ಕಂತೂ ಸಾಧ್ಯ ಆಗಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯ ಅನ್ನೋದಂತೂ ಸದ್ಯಕ್ಕಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಪ್ರವೀಣ್. ಓಕೆ ಮಂಜುನಾಥ್, ಥ್ಯಾಂಕ್ ಯು. ನಿಮ್ಮೆಲ್ಲ ಡೀಟೇಲ್ಸ್ಗೆ ಏನಾಗುತ್ತೆ ಕಾದ್ ನೋಡೋಣ. ಟೆಕ್ನಿಕಲ್ ಪ್ರಾಬ್ಲಮ್ನಿಂದ ಇಂಥದ್ದೊಂದು ಸಮಸ್ಯೆ ಆಗ್ತಾ ಇದೆ ಅಂತ ಅಧಿಕಾರಿಗಳು ಕೂಡ ಸಮರ್ಥನೆ ಮಾಡಿಕೊಂಡಿದ್ರು, ಸಚಿವರು ಕೂಡ ಸಮರ್ಥನೆ ಮಾಡಿಕೊಂಡಿದ್ರು. ಆದರೆ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡುವ ಸಂದರ್ಭದಲ್ಲಿ ಯಾರು ಮೃತಪಟ್ಟಿದ್ದಾರೆ, ಯಾರು ಜೀವಂತವಾಗಿದ್ದಾರೆ, ಯಾವ ಜಿಲ್ಲೆಗಳಲ್ಲಿ ಮಹಿಳೆಯರ ಪ್ರಮಾಣ ಹೇಗಿದೆ, ಏನು ಎತ್ತ ಅನ್ನುವಂಥ ಒಂದು ಅಂಕಿಅಂಶ ಇಲಾಖೆಯ ಬಳಿ ಇಲ್ವಾ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ.